ಕರುಣಾಕರ, ಓ ಕರುಣಾಕರ. ಅವ್ರ ಮನೇಲಿಲ್ಲ ಅಂದ್ರೆ ಒಂಟಿ ಮನೆಯಲ್ಲಿ ಸೊಂಟ ಬಳಕಿಸೋ ಒಬ್ಬಂಟಿ ಹೆಣ್ಣು ಮಾತ್ರ. ಗೊತ್ತಿಲ್ಲ 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 ಅಂದ್ರೆ ಏನೋ ಅರ್ಥ? ನಿನ್ನನ್ನ ಮದುವೆಯಾದ್ರೆ ಗಂಡನಾಗ್ತೇನೆ, ಇಟ್ಟುಕೊಂಡ್ರೆ ಹೆಂಡನಾಗ್ತೀನಿ, ಬಲವಂತದಿಂದ ಬಲ ಕರೆಸಿದರೆ ಬಂಧನಾಗ್ತೇನೆ. ಏನೂ ಮಾಡ್ದೆ ಹಾಗೆ ಹೋಗ್ಬಿಟ್ರೆ ಸೊಂಡರಾಗೋಗ್ಬಿಡ್ತೇನೆ. ಮುಚ್ಚ ಬಾಯ್ನ. ನನ್ನ ಮನೆಗೆ ಬಂದು ನನ್ನ ಎದುರಿಗೆ ರೀತಿ ಮಾತಾಡ್ತಿದ್ಯಲ್ಲ, ನಿನಗೆ ಹುಚ್ಚೇನು? ಹುಚ್ಚೆ ಅಂದ್ಕೋ, ಹುಚ್ಚೆ. ಯಾಕಂದ್ರೆ ಎಂದು ಕಂಡು ಕೇಳರೇದ ಅಪ್ರತಿಮವಾದ ನಿನ್ನೆ ರೂಪರಾಶಿಯನ್ನು ಗೆದ್ದಲು ಆ ಬ್ರಹ್ಮನ ಪಂಚವಾರ್ಷಿಕ ಯೋಜನೆಯಲ್ಲಿ ನೀನು ರೂಪುಗೊಂಡಿರ್ಬೇಕು ಅಲ್ಲ. ಅದು ಯಾವ ಕುಂಚ ನಿನಗೆ ಈ ರೀತಿ ಮಿಂಚನ ನೀಡಿದ್ದೆ? ಮುಚ್ಚ ಬಾಯ್ನ. ಈ ನಿನ್ನ ಹೊಗಳಿಕೆಗೆ ಹೆದ್ರಿ ಮನಸ್ಸು ಕೊಡುವ ಮರ್ಕಟ ಹೆಣ್ಣಲ್ಲ ಈ ಸಂಪದ. ಈ ನಿನ್ನ ಹೊಲಸು ಮಾತುಗಳಿಗೆ ಹಿಗ್ಗುವಳಲ್ಲವೋ ಈ ಸಂಪದ. ಮರ್ಯಾದೆಯಿಂದ ಹೇಳ್ತಾ ಇದ್ರೆ ಹೆಚ್ಚು ಹೆಚ್ಚೆಲ್ಲ ಹಿಂದೆ ಗಿಡುವುದು ನನ್ನ ವಂಶ ರಕ್ಷಣೆ ಬರ್ತಿಲ್ಲ. ಈ ಸುದ್ದಿ ಬಡಿಸಿ ಮಾತಾಡೋದಕ್ಕೆಲ್ಲ ಅಭ್ಯಾಸಗಳಿಲ್ಲ. ನೀನಾಗಿಯೇ ಒಪ್ಪಿ ನನ್ನ ಸತಿಯಾಗಲು ಬಯಸಿದರೆ ನಿನಗಿಲ್ಲೇ ಮಾಂಗಲ್ಯ ಧಾರಣೆ. ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯದ ನೆರಳನ್ನು ಅರಿಯದ ನೀನು ಯಾವಲ್ಲಿ ನನಗೆ ತಾಳಿ ಕಟ್ಟೋದಕ್ಕೆ? ನಿನ್ನ ಬಾಯಲ್ಲಿ ಆಡುವ ಒಂದೊಂದು ಮಾತುಗಳು ನಾಯಿ ಸಮಾನವಾದ ನಿನ್ನ ಬದುಕನ್ನು ನೆನೆಸುತ್ತೆ. ಏನು ನಾಯಿಗಿಂತ ಗಡಿಯಾಗಿ ಹೊಲಸು ಮಾತಾಡುವ ನಿನ್ನ ನಾಲಿಗಿಂದ ಬರುವ ಮಾತುಗಳು ನಿನ್ನ ಜನ್ಮವನ್ನೇ ಜಾಲಾಡುತ್ತೆ. ವಯಸ್ಸು 20 ಆದರೂ ಕಾಮದ ವಾಸನೆಯನ್ನೇ ಗ್ರಹಿಸಿದ ನಿನ್ನ ಸರ್ವಾಂಗವನ್ನ ನಾನು ಸ್ಪರ್ಶಿಸಲೇಬೇಕು. ಈ ಸಮಾಜದಲ್ಲಿ ಅದೆಷ್ಟು ಹೆಣ್ಣುಗಳು ಮನೆ ಮನೆ ಕತ್ತಲಲ್ಲಿ ಬೆತ್ತಲಾಗಿ ಇಷ್ಟಪಟ್ಟು ಸರಕು ಆಡಿ ಅದೇ ಸಮಾಜದವರು ಮುತ್ತೈದೆಯ ಮುಖಬಡವನ್ನು ಧರಿಸಿ ಆನವಂತಳಾಗ್ತಾಳೆ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಎಲ್ಲ ಹೆಣ್ಣುಗಳು ನೀನು ಅಂದುಕೊಂಡ ಹಾಗೆ ನಡೆದಿದ್ರೆ ಇದು ಮಾನವ ಲೋಕವಾಗ್ತಾ ಇರಲಿಲ್ಲ, ಬದಲಾಗಿ ವೇಶ್ಯರ ಲೋಕವಾಗ್ತಾ ಇತ್ತು. ನಿನಗೊಂದು ಮಾತು ಹೇಳ್ತೀನಿ ಕೇಳು. ಈ ಮಣ್ಣಿನಲ್ಲಿ ಪರಂಪರೆಯ ಗುಣವಿದೆ. ಎಲ್ಲ ಹೆಣ್ಣುಗಳು ಧರ್ಮ ನಡತೆಯಿಂದ ನಡೆದುಕೊಳ್ತಾರೆ. ಈ ಮಣ್ಣಿನಲ್ಲಿ ನಮ್ಮ ಗುಣವಿದೆ, ಪರಂಪರೆಯ ತತ್ವವಿದೆ. ನಿನ್ನ ಪರಂಪರೆಗೆ ಸಾಕ್ಷಿಯಾದ ರಾಮಾಯಣ ಮಹಾಭಾರತ ನಡೆದಂತೆ ಹೆಣ್ಣಿಗಾಗಿ ದೇವನಾದ ಇಂದ್ರನೇ ಹಲ್ಲೆಯನ್ನ ಕೂಡಿರುವಾಗ ನಾವಿಬ್ರು ಸೇರಿ ಕಾಮಕಾಂಡಕ್ಕೆ ನಾಂದಿ ಹಾಡೋಣ. ವೇಳೆ ಕಳೆದ್ರೆ ಯೌವನ ಜಾರೋಗತ್ತೆ. ನೀನಾಗಿಯೇ ಒಲಿದು ಬಂದರೆ ಸ್ವರ್ಗ ಸ್ವರ್ಗ ಸುಖ, ಇಲ್ಲವಾದರೆ ನರಕ ತೋರಿಸುತ್ತದೆ. ನೀನೇನೋ ನನಗೆ ನರಕ ತೋರಿಸೋದು. ಇನ್ನೊಂದು ಕ್ಷಣ ನೀನು ನಿಂತಿದ್ರೆ ಆದ್ರೆ ಪರಿಣಾಮ ನೆಟ್ಟಿಗಾಗ್ಲಿಕ್ಕಿಲ್ಲ. ದ್ರೌಪದಿ ಸೀತೆ ಅಹಲ್ಯೆ ಕೊನೆಗೆ ಮೋಸಕ್ಕೆ ಒಳಗಾದ್ರು ಈ ಭೂಮಿಗೆ ಬಿಟ್ಟು ಹೋಗಿದ್ದು ಪಾತುರತೆ ಒಂದೇ. ನಿನ್ನ ತಾಯಿ ತಂಗಿಯರಿಗೂ ನನ್ನ ಹಾಗೆ ಅಂಗ ತಾನೆ. ಅವರನ್ನು ನೋಡಿದ್ರೆ ನಿನಗೇನು ಅನ್ಸೋದಿಲ್ಲ? ಕಂಡವರೆಲ್ಲ ಅಕ್ಕ ತಂಗಿ ತಾಯಿ ಅಂತ ಭಾವಿಸ್ಕೊಳ್ತಾ ಹೋದ್ರೆ ಮಾನವ ಸಂತತಿಯ ನಿಂತು ಹೋಗ್ಬಿಡತ್ತೆ. ನಿನ್ನಂತವನ ಸಂತಾನ ಈ ಭರತ ಭೂಮಿಗೆ ಬೇಕಾಗಿಲ್ಲ. ನಿನ್ನಂತವನ ಕೈಯಿಂದ ಶೀಲ ಕಳೆದುಕೊಂಡು ಹಾಳಾಗೋದಕ್ಕಿಂತ ಅಪ್ಪ ಹಬ್ಬ ಬೆಂಕಿಗೆ ಆಹುತಿ ಆಗ್ತೇನೆ ವಿನಃ ನಿನ್ನ ಕಾಮದ ಹೊತ್ತಲ್ಲ. ಹಸಿವು ಅಂತ ಬಂದವರಿಗೆ ತುತ್ತನ್ನ ನೀಡೋ ಹಾಗೆ ವಯಸ್ಸಿ ಬಂದವರಿಗೆ ಶೀಲ ನೀಡೋದ್ರಲ್ಲಿ ತಪ್ಪೇನೇ ಇದೆ? ಅದಕ್ಕೆ ಅಂತಾರೋ ನೀನು ಮನುಷ್ಯನಲ್ಲ ರಾಕ್ಷಸ ಅಂತ. ತಿನ್ನುವ ಅನ್ನಕ್ಕೂ ಶೀಲದ ಬೆಲೆಗೂ ವ್ಯತ್ಯಾಸವೇ ಗೊತ್ತಿಲ್ಲದ ಅಧಮ ನೀನು. ತಿನ್ನುವ ಅನ್ನವನ್ನ ಕಳೆದು ಹೋದ್ರೆ ಮತ್ತೆ ಸಂಪಾದನೆ ಮಾಡಬಹುದು, ಆದ್ರೆ ಶೀಲವನ್ನ ಈ ಜನ್ಮದಲ್ಲಿ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಶೀಲವೆಂದುವುದು ಬಣ್ಣದ ದಕ್ಷಿಣ ಉರಿದು ಹೋಗೋದಕ್ಕೆ ಅದನ್ನು ಕರ್ಪೂರವ ಇಲ್ಲ, ಕೈಚಾರಿದ ದಕ್ಷಿಣ ಬಡಿದು ಪುಡಿ ಪುಡಿ ಆಗುವುದಕ್ಕೆ ಮಣ್ಣಿನ ಮಡಕೆಯೋ? ಅವೆರಡಕ್ಕಿಂತಲೂ ಸೂಕ್ಷ್ಮವಾಗಿದ್ದು ಇದು ಕಣ್ಣಿಗೆ ಕಾಣದ ಪವಿತ್ರವಾದ ಸಂಕೇತ. ಇಲ್ಲಿ ಪತಿಯಾದವನೊಡನೆ ಜೀವನ ಪೂರ್ತಿ ಈ ದೇಹವನ್ನು ಮೀಸಲಾಗಿಡುವ ಪವಿತ್ರವಾದ
ಸಂಕೇತ. ಅಲ್ಲಿ ಕಾಮದ ಲಾಲಾಸೆಗಳಿಲ್ಲ, ಇರೋದು ಕೇವಲ ಧರ್ಮದ ನೆರಳು ಮಾತ್ರ. ವಾರೆ ಮೀರಂಜನಿ, ನಿನ್ನ ಕತೆ ಕೀರ್ತನೆ ಕೇಳೋದಕ್ಕೆ ಇದು ಮಠ ಅಲ್ಲ, ಕಾಮ ಕುಟೀರ. ನಿನ್ನ ಕಾಮದ ಪೆಟ್ಟಿಗೆಯ ಕೀರ್ತಿ ಕೈ ನನ್ನ ಹತ್ರ ಇದೆ. ಈ ರಸಿಕನ ಸರಸದಾಟಕ್ಕೆ ಸಂಯಮ ಬೇಡ, ಸಂಪದ ಕಾಪಾಡಿ. ನಿನ್ನ ಕೂಗು ನನ್ನ ಬಿಸಿ ಉಸಿರಿನಲ್ಲಿ ಹೊರಗೆ ಹೋಗ್ತಾ ಇದೆ. ರಕ್ಷಣೆ ಇಲ್ಲ ಅಂದ ಮೇಲೆ ಇರೋದು ಒಂದೇ ಭಕ್ಷಣ. ನನ್ನ ಮನೆಗೆ ಬಂದು ನನ್ನ ಮಗನ ಬಲಾತ್ಕಾರ ಮಾಡಲು ಅದೆಷ್ಟೋ ಧೈರ್ಯ ನಿಮಗೆ. ಅದೆಷ್ಟೋ ಹೆಣ್ಣು ಮಕ್ಕಳು ಹೊಟ್ಟೆ ಖಾಲಿಗಾಗಿ ದೇಹ ತೀರ್ಸ್ಕೊಳ್ಳಲ್ಲಿ ಹೋಗಿ ನಿನ್ನ ತೀಟೆ ತೀರ್ಸ್ಕೊಳ್ಳೋ ಆತರಕ್ಕೆ ಹುಟ್ಟಿದ ಬಂದ. ನನ್ನ ತಾಯಿ ಬಗ್ಗೆ ಇನ್ನು ಒಂದೇ ಮಾತಾಡಿದ ಹೋದಾದ್ರೆ ಒಂದೇ ಮಾತಾಡೋದಕ್ಕೆ ನಿನ್ನ ಬಾಯಲ್ಲಿ ನಾಲಿಗೆ ಇರಲ್ಲ, ನಾಲಿಗೆ ಇರಲ್ಲ. ನಾನು ನಿನ್ನ ತಾಯಿ ಬಗ್ಗೆ ಮಾತಾಡೋದಕ್ಕೆ ನಿನ್ನ ಕಂಡಿದ್ರು ನನ್ನ ಮಗ ಮುಟ್ಟಿದಾಗ ನನಗೆ ಎಷ್ಟು ಪ್ರತಿನಿತ್ಯ ಕಣ್ಣೀರಲ್ಲೇ ಕೈ ತೊಳೆಯೋ ನಿಮಗೆ ಇಷ್ಟಿರಬೇಕಾದ್ರೆ ಇನ್ನು ಕಣ್ಣೀರಲ್ಲೇ ಮುಳುಗಳು ನನಗೆ ಬೇಡ. ನಿನ್ನ ಮಗಳ ಕ್ಷಣಿಕ ಸುಖಕ್ಕೆ ಏನ್ ಬೇಕು ಕೇಳು, ಏನ್ ಬೇಕು? ಸುಖದ ಸಂಪತ್ತಿಗೆ ನಿನಗೆ ಇಲ್ಲ. ಯಾವ ಸಂಬಂಧದಿಂದಲೂ ಮಾನವನ ಅಣಿಯಲಾಗದೋ ಪ್ರಾತುಕ ಮಾನಕ್ಕಾಗಿ ಮರಣವನ್ನೇ ಸ್ವೀಕಾರ ಮಾಡಿದ ಕುಟುಂಬ ನಂದು. ಮನಸ್ಸು ಬೇಕು ಬೇಕು ಅಂದಿದ್ದಲ್ಲ, ಸಾಕು ಸಾಕು ಅನ್ನುವರೆಗೂ ಅನುಭವಿಸಿದ ವಂಶ. ನೀನು ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ತಿರುಗಿ ಹೋಗೋದು ನೀನಲ್ಲ, ನಿನ್ನ ಹೆಣ. ನನ್ನ ಮಗಳ ಕೂದಲು ಕೂಡ ಕೊಂಕಲು ಬಿಡಲ್ಲ. ಗೋವಿನ ನರರಾಟ ಸಂಬಂಧದಲ್ಲಿ ನಿನ್ನ ಮಗಳ ಜೊತೆ ನನ್ನ ತರಸಾಟ. ನಿನ್ನ ಮಗ
ಏನಾಗೋಯ್ತು ನನ್ನ ಹಾದಿಯಲ್ಲಿ ಬೇಡುವ ಹೆಣಕ್ಕಿಂತಲೂ ಕಡೆಯಾಗಿ ಹೋಯ್ತು ನನ್ನ ಕುಟುಂಬ. ನನ್ನ ಮಗಳನ್ನ ರಕ್ಷಸನ ಕೈಯಲ್ಲಿ ರಕ್ಷಿಸಲಾಗದೆ ಕಳಂಕಿತರ ಬದುಕಿನಲ್ಲಿ ನಾನು ಪಾಲನಾಗ್ಬಿಟ್ಟೆ. ಯಾವ ಮುಖ ಇಟ್ಕೊಂಡು ನನ್ನ ಮಗಳಿಗೆ ಏನಾಯ್ತಮ್ಮ ಅಂತ ಕೇಳಿ ಯಾವ ದೇವರು ತಂದೆ ಎಂಬ ಪದವನ್ನ ಸೃಷ್ಟಿ ಮಾಡಿದ್ದು ಅದಕ್ಕೆ ನಾನು ವಿಚಾರ ಎಸಗಿಬಿಟ್ಟೆ ಮಗಳೇ, ದ್ರೋಹ ಎಸಗಿಬಿಟ್ಟೆ. ಬಿಡು ಸಂಪದ, ನನಗೆ ಅಪ್ಪ ಅಪ್ಪ ನೀನಿಟ್ಟ ಹೆಸರು ಮಾತ್ರ ಉಳಿದು ನಿಜವಾದ ಸಂಪದ ಇನ್ನಿಲ್ಲವಾದಳಪ್ಪ, ಇನ್ನಿಲ್ಲವಾದಳು. ಅಪ್ಪ ಶೀಲವೆಂಬ ಕಲುಷವೇ ಭಂಗವಾದ ಮೇಲೆ ದೇವರ ಗುಡಿಗೆಲ್ಲಿದೆಯಪ್ಪ ಬೆಲೆ, ದೇವರ ಗುಡಿಗೆಲ್ಲಿದೆ ಬೆಲೆ. ಅಪ್ಪ ಅಪ್ಪ ಬೇಡಮ್ಮ, ಅಸಾಧ್ಯ ನೋವು. ಸೆರಗನ್ನೇ ಹರಿದು ಬಿಟ್ಟೇನಮ್ಮ. ಅಪ್ಪ ಜಾರಿದ ಸರಕು ಎದಕ್ಕಾದ್ರೂ ಉಪಯೋಗ ಬರ್ಲಿ ಬಿಡಪ್ಪ, ಎದಕ್ಕಾದ್ರೂ ಉಪಯೋಗ ಬರ್ಲಿ. ಕಣ್ಣಿಗೆ ಕಾಣದ ಶೈಲವನ್ನ ನಾನು ಕಳೆದುಕೊಂಡು ಬಿಟ್ಟೆ. ಇದುವರೆಗೂ ನನ್ನ ಜೊತೆಗಿದ್ದ ಶೀಲವೆಂಬ ಶ್ರದ್ಧೆಯ ಕುಂಡಲವೇ ಕಳಚಿ ಹೋದಾಗ ನನ್ನ ಜೀವನದಲ್ಲಿರೋದು ಒಂದು ನೋವೊಂದೇ ಅಪ್ಪ, ನೋವೊಂದೇ. ತಂದೆ ಎದುರಿಗೆ ಮಾನ ಹೇಳಲಾಗಿ ಬದುಕು ಅಂತ ಆ ವಿಧಿಯು ನನ್ನ ಹಣೆಯಲ್ಲಿ ಬರೆದಿರಬೇಕಾದ್ರೆ ಅದನ್ನ ತಪ್ಪಿಸ್ಲಿಕ್ಕೆ ಯಾರಿಂದ ಸಾಧ್ಯವಲ್ಲ. ನೀನು ಮಾಡಿದ ಒಂದೊಂದು ಉಪಕಾರಕ್ಕೆ ಆ ದೇವರು ಕೊಟ್ಟ ಉಡುಗೊರೆ ಅಪ್ಪ ಇದು. ದೇವರು ನೀಡಿದ ಉಡುಗೊರೆಯಿಂದ ನನ್ನ ಕಾಲು ಗುಣವಾಗಬಹುದು, ಆದ್ರೆ ಕಾಲ ನಿನಗೆ ಮಾಡಿದ ಗಾಯ ಎಂತೂ ವಾಸಿ ಆಗಲಾರ್ದಪ್ಪ, ಎಂತೂ ವಾಸಿ ಆಗಲಾರ್ದು. ನೆನಪು